ನಮಸ್ಕಾರ ಗುರು ಎಲ್ಲರಿಗೂ. ಮತ್ತೆ ಲೋಡಿಂಗ್ ಗಾಡಿ ಬಿಟ್ಟಿದ್ದೆ, ಲೋಡಿಂಗ್ ಎಲ್ಲ ಮಾಡ್ತಾವ್ರೆ. ಲೋಡಿಂಗ್ ಎಲ್ಲ ಮಾಡಿಸ್ಕೊಂಡು ಹಗ್ಗ ಟರ್ಪಲ್ ಹಾಕ್ಕೊಂಡು ಹಂಗೆ ಬಂದೆ. ಮುಂದೆ ಬಂದರೆ ಯಾರ್ದೋ ಸಾವಾಗ್ಬಿಟ್ಟಿತ್ತು. ರೋಡಲ್ಲಿ ತಗೊಂಡಾಗ್ತದೆ, ರೋಡೆಲ್ಲ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಹಂಗೆ ಮುಂದೆ ಬಂದು ಬಂಕ್ ಹತ್ರ ಬಂದು ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡು ಶ್ರೀನಿವಾಸೂರು ಬಿಟ್ಟು ಮುಂದೆ ಬರ್ಬೇಕಾದ್ರೆ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ರು, ಪೆಟ್ರೋಲ್ ಖಾಲಿ ಆಗಿದೆ, ಪೆಟ್ರೋಲ್ ತಗೊಬಾ ಅಂತ. ಪೆಟ್ರೋಲ್ ತಗೊಬಂದ್ಬಿಟ್ಟೆ. ಗಾಡಿ ನಿಲ್ಲಿಸಿದ್ರೆ ಪಾಪ ಕೋತಿಗಳು ನೋಡಿ ಯಾವ ಥರ ಟೊಮೆಟೊ ನೆಟ್ಕೊಂಡು ತಿಂತಾಯಿದೆ. ಸರಿ ಅಂತ ಹಂಗೆ ವಿಕೋಟ್ ಹತ್ರ ಬಂದೆ. ಫ್ರೆಂಡ್ಸ್ ಎಲ್ಲ ಗಾಡಿ ನಿಲ್ಲಿಸಿದ್ದು, ಟೀ ಎಲ್ಲ ಕುಡ್ಕೊಂಡು ಅಲ್ಲಿಂದ ಗುರು ಆರ್ ಟಿ ಆಫೀಸ್ ಹತ್ರ ಬಂದು ಗಾಡಿ ಫುಲ್ ವಾಶ್ ಮಾಡಿಕೊಂಡೆ. ಶೇಪ್ ಎಲ್ಲ ಫುಲ್ ಗಲೀಜಿತ್ತು. ವಾಶ್ ಮಾಡಿಕೊಂಡು ಹಂಗೆ ಮುಂದೆ ಬಂದು ಟಪ್ಪೂರ್ ಘಾಟ್ ಹತ್ರ ಫುಲ್ ಜಾಮ್ ಆಗಿತ್ತು. ಏನಕ್ಕಂದರೆ ಈ ಗಾಡಿಗಳು ಹೀಟ್ ಆಗಿಬಿಡುತ್ತಲ್ವ ಟೈರ್ಸ್ ಎಲ್ಲ, ಅದಕ್ಕೋಸ್ಕರ ಫುಲ್ ಜಾಮ್ ಆಗಿತ್ತು. ಇದಾದ ಹೊಸ ಚಾರ್ಸಿ ಹೋಗ್ತಾಯಿತ್ತು. ಚಾರ್ಸಿ ನನಗೆ ಹೋಗ್ಬಿಟ್ಟು ನೋಡಿಕೊಂಡು ಹಂಗೆ ಮುಂದೆ ಹೋಗ್ತಾಯಿದ್ದೆ. ನಮ್ಮ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಎಲ್ಲಾದರೂ ಮುಂದೆ ನಿಲ್ಲಿಸು, ಟೀ ಕುಡಿಯೋಣ ಅಂದರು. ಮುಂದೆ ಬಂದು ಟೀಗೆ ನಿಲ್ಲಿಸಿದೆ ಗುರು. ಹೀಗೆ ಬರಬೇಕಾದ್ರೆ ರೋಡೆಲ್ಲ ಫುಲ್ ಜಾಮ್ ಆಗಿತ್ತು. ಏನಕ್ಕಂತ ಗೊತ್ತಿಲ್ಲ ಗುರು, ಈ ರೋಡ್ ಜಾಮ್ ಆಗಿತ್ತು. ನೋಡೋಣ ಅಂತೇಳ್ಬಿಟ್ಟು ಹಂಗೆ ಮುಂದೆ ಹೋಗ್ತಾ ಇದ್ದರೆ ಇಲ್ಲಿ ಮುಂದ್ಗಡೆ ಬ್ಯಾರಿಗೇಟ್ ಆಗಿಬಿಟ್ಟವ್ರೆ, ಚೆಕ್ ಪೋಸ್ಟ್ ಥರ. ಈ ಬ್ಯಾರಿಗೇಟಿಂದ ನನ್ನ ಪ್ರಕಾರ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಆರಾಮಾಗಿ ಜಾಮ್ ಆಗುತ್ತೆ ಗುರು. ಏನಕ್ಕಂತ ಗೊತ್ತಿಲ್ಲ. ಈ ತಮಿಳ್ನಾಡಲ್ಲಿ ಈ ಥರ ಬ್ಯಾರಿಗೇಟ್ ಹಾಕಿರ್ತಾರೆ. ಅದು ಏನಕ್ಕೆ ಹಾಕಿರ್ತಾರೋ ಗೊತ್ತಿಲ್ಲ. ನೋಡಿ ಈ ಥರ ಈ ಬ್ಯಾರಿಗೇಟಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಟೈಮ್ ಬೇರೆ ಆಗೋಗಿತ್ತು. ನಿದ್ದೆ ಬರ್ತಾಯಿತ್ತು. ಟೀಗಿ ಕುಡ್ಕೊಂಡು ನಿಪ್ಪಟ್ಟು ಚೆನ್ನಾಗಿರುತ್ತೆ ಅಂತ ನಿಪ್ಪಟ್ಟು ತೊಗೊಂಡೆ. ಫೋನ್ ಮೇಲೆ ಫೋನ್ ಬರ್ತಾಯಿತ್ತು. ಸೀದಾ ಮಾರ್ಕೆಟ್ಗೆ ರೀಚ್ ಆದವರು ನೋಡಿ ಲೇಟ್ ಆಗಿಬಿಟ್ಟಿದೆ ಅಂತ ಅವರು ಬೊಂಬಡಿ ಹೊಡಿತವ್ರೆ. ಸರಿ ಗುರು, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಸಪೋರ್ಟ್